ಸೂರಜ್ ರೇವಣ್ಣ ವಿರುದ್ಧ ಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದ್ದು ಈ ಸಂಬಂಧಿತವಾಗಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದು ಪ್ರಕರಣವನ್ನು ಸಿಐಡಿಗೆ ಒಪ್ಪಿಸಿದೆ. ಸೂರಜ್ ರೇವಣ್ಣ ವಿರುದ್ಧ ಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದ್ದು ಸೂರಜ್ ಕೇಸನ್ನ ಈಗ ಸಿಐಡಿಗೆ ಸರ್ಕಾರ ಒಪ್ಪಿಸಿದೆ. ಸಿಐಡಿಗೆ ಒಪ್ಪಿಸಿ ಗೃಹ ಸಚಿವ ಪರಮೇಶ್ವರ್ ಅವರು ಈ ಕುರಿತಾಗಿ ಹೇಳಿಕೆ ಕೂಡ ಕೊಟ್ಟರು. ದೂರು ಬಂದಿದೆ, ಅದರ ಆಧಾರದ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಇದೊಂದು ಗಂಭೀರ ಪ್ರಕರಣ ಆಗಿರೋದ್ರಿಂದ ಸಿಐಡಿಗೆ ನಾವು ವಹಿಸಿದ್ದೀವಿ ಅಂತ ತಿಳಿಸಿದ್ರು. ಸಿಐಡಿಗೆ ಕೊಡ್ಲಿ ಬಿಡಿ, ಎಲ್ಲವನ್ನ ಎದುರಿಸ್ತೀವಿ ಅಂತ ಕಾಲವೇ ನಿರ್ಧರಿಸುತ್ತೆ ಅಂತ ಕೋರ್ಟ್ ಮೇಲೆ ಗೌರವ ಇದೆ ಅಂತ ರೇವಣ್ಣ ಅವರು ಕೂಡ ಮಾತನಾಡಿದ್ರು. ಒಟ್ಟಾರೆಯಾಗಿ ಪ್ರಕರಣ ಏನ್ ಮಾಡಬಹುದು ಈ ಪ್ರಕರಣದಲ್ಲಿ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಲಭ್ಯವಾಗಿದೆ. ನಿನ್ನೆ ನಾನು ಹೇಳುವಾಗ ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ, ನಮಗೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ, ಅಲ್ಲಿವರೆಗೆ ಬಂದಿರಲಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ. ಕಂಪ್ಲೇಂಟಿಗೆ FIR ಮಾಡಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಕೂಡ ಈಗ CIDಗೆ ಕೊಡ್ತಾ ಇದ್ದೀವಿ. ಏಕೆಂದರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ಸು ಈ ಥರದ್ದೆಲ್ಲ CIDಗೂ ಕೊಟ್ಟಿದ್ದೀವಿ. ಇದನ್ನು CID ಕೊಡ್ತೇವೆ. ಕಂಪ್ಲೇಂಟ್ ನಿನ್ನೆ ನಾನು ಹೇಳುವಾಗ ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ, ನಮಗೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ, ಅಲ್ಲಿವರೆಗೆ ಬಂದಿರಲಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ. ಕಂಪ್ಲೇಂಟಿಗೆ FIR ಮಾಡಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಕೂಡ ಈಗ CIDಗೆ ಕೊಡ್ತಾ ಇದ್ದೀವಿ. ಏಕೆಂದರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ಸು ಈ ಥರದ್ದೆಲ್ಲ CIDಗೂ ಕೊಟ್ಟಿದ್ದೀವಿ. ಇದನ್ನು CID ಕೊಡ್ತೇವೆ. ಮಾಡಲಿ ಬಿಡಿ, ಯಾರು ಬೇಡ ಅಂದರು. ಈಗ ಇದ್ರ ಬಗ್ಗೆ ನಾನೇನು ಹೇಳಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ. ಅದ್ರ ಬಗ್ಗೆ ನಾನು ಏನೂ ರಿಯಾಕ್ಟ್ ಮಾಡಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ. ಈ ಷಡ್ಯಂತ್ರಕ್ಕೆಲ್ಲ ಎದುರನು ನಾನೇನು ಎದುರೋಗಲ್ಲ. ಗೊತ್ತಿದೆ ಏನು, ಅದು ಕಾಲವೇ ನಿರ್ಧರಿಸುತ್ತೆ ಅಷ್ಟೆ. ಅದು ಗೊತ್ತಿಲ್ಲ, ನೀವೇ ಹೇಳ್ಬೇಕು ಯಾರ್ದು ಏನು ಎಂತು ಅಂತ ನಿಮಗೆ ಬಿಡ್ತೀವಿ. ನಾನೇನು ಹೇಳೋಕ್ಕೆ ಹೋಗಲ್ಲ. ಇವೆಲ್ಲ ಎದುರಿಸಿ ನ್ಯಾಯಾಂಗ ಇದೆ, ಅದು ಏನೈತೆ ಅದ್ರ ಬಗ್ಗೆ ಗೌರವ ಇದೆ. ನಾವಂತೆ ನೆನ್ನೆ ಸೂರಜೇ ಇಲ್ವಾ, ಏನೇನು ನಡೆದಿದೆ ಗೊತ್ತಿಲ್ವ, ಮೊನ್ನೆಯಿಂದ ನಡೆದಿರೋ ಘಟನೆಗಳು 3 ದಿವಸ. ಸರ್, ನಿಮ್ಮ ಕಡೆಯವರು ದೂರು ಕೊಡೋಕೆ ಹೋಗಿದ್ರು? ಅದು ನನಗೆ ಗೊತ್ತಿಲ್ಲಪ್ಪ. ಅದೇನಂತ ಟೈಮ್ ಬರುತ್ತೆ, ಕಾಲ ಬಂದಾಗ ಎಲ್ಲ ಹೇಳ್ತೀನಿ. ಶಿವಣ್ಣವರು ದೂರು ಕೊಟ್ಟಕ್ಕೆ ಹೋಗಿದ್ರಂತೆ, ಅದೇನು ಗೊತ್ತಿಲ್ಲ ಸರ್. ಕಾಲ ಬಂದಾಗ ಎಲ್ಲ ಹೇಳ್ತೀನಿ. ಆ ಟೈಮ್ ಬರಲೇ ನಡೀರಿ ಅಷ್ಟೇ.